ನಾಳೆ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ನಮ್ಮ ರಾಜ್ಯದ ರೈತರು ಕಂಗಾಲಾಗಿದ್ದಾರೆ. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ನಿರಂತರವಾಗಿ ವ್ಯಾಪಕವಾಗಿ ರೈತರ ಆತ್ಮಹತ್ಯೆಗಳಾಗ್ತವೆ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರನೇ ಕಾರಣ. ಇವರು ಹೇಳ್ತಾರೆ ನಮ್ಮ ಸರ್ಕಾರ ರೈತರ ಪರ, ಅನ್ನದಾತರ ಸರ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ 70 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದಾರೆ. ಆದರೆ ನಾವು ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು ಮತ್ತು ದಾವಣಗೆರೆಯಲ್ಲಿ ವಿಜಯೇಂದ್ರ ಅವರ ನೇತೃತ್ವ ಹೋರಾಟ ಮಾಡಿದ ಮೇಲೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೇವಲ ಚರ್ಚೆಯಾಗಿದೆ ಮತ್ತು ಪೇಪರ್ನಲ್ಲಿ ಆದೇಶ ಆಗಿದೆ. ಇದುವರೆಗೂ ಯಾವುದೇ ತಾಲೂಕು ಕೇಂದ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನೆಪ ಮಾತ್ರಕ್ಕೆ ಪತ್ರ ಬರ್ದಿರಿ. ಡಿಸ್ಟಿಲರಿಗೆ 24,500 ಟನ್, ಕೆಎಂಎಫ್ಗೆ 5 ಲಕ್ಷ ಟನ್, ಕುಕ್ಕೂಟಕ್ಕೆ 5,000 ಟನ್ ಅಂತ ಪತ್ರ ಬರ್ದಿರಿ. ನಿನ್ನೆ ಆದೇಶ ಮಾಡಿದಿರಿ. ನಿನ್ನೆ ದಿವಸ 12 ಕ್ವಿಂಟಲ್ ಇದ್ದದ್ದು 20 ಕ್ವಿಂಟಲ್ ಅಂತೇಳಿ ಪತ್ರ ಆದೇಶ ಆಗಿದೆ ಅಷ್ಟೇ. ಆದರೆ ಡಿಸ್ಟಿಲರಿ ಮಾಲೀಕರು ಖರೀದಿ ಮಾಡಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಮೆಕ್ಕೆಜೋಳವನ್ನ ಭತ್ತ ಇದು ಕೇಂದ್ರ ಸರ್ಕಾರ ಎರಡೂ ನಿಗದಿ ಮಾಡಿದೆ, ಭತ್ತ ಮತ್ತು ಮೆಕ್ಕೆಜೋಳಕ್ಕೆ. ಮೆಕ್ಕೆಜೋಳ ಕೇವಲ 1,500-600 ರೂಪಾಯಿ ಮಾತ್ರ ಕೇಳ್ತಾ ಇದ್ದಾರೆ. ಮತ್ತು ಕೆಎಂಎಫ್ಗೆ ನಾವು ಆದೇಶ ಮಾಡಿದರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಕುಕ್ಕೂಟಕ್ಕೆ ಯಾವ ರೈತರು ಮೆಕ್ಕೆಜೋಳ ತಗೊಂಡೋಗ್ತಾರೆ 1 ಕ್ವಿಂಟಲ್ಗೆ ಟ್ರಾನ್ಸ್ಪೋರ್ಟ್ 100 ರೂಪಾಯಿ ಖರ್ಚು ಬರುತ್ತೆ. ಅಲ್ಲಿ ಕೆಎಂಎಫ್ನವರು ಯಾವುದೋ ನೆಪ ಒಡ್ಡಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ರೈತರು ಒಯ್ದಂಥ ಮಾಲನ್ನು. ನಾವು ಹೇಳ್ತಾ ಇದೀವಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರೈತರು ಬೆಳೆದಂಥ ಭತ್ತ, ಮೆಕ್ಕೆಜೋಳ ನೆಪ ಮಾತ್ರಕ್ಕೆ ನೀವು ಆದೇಶ ಬೇಡ. ರೈತರ ಬೀದಿ ಪಾಲಾಗ್ತಿದ್ದಾರೆ. ಮೆಕ್ಕೆಜೋಳ ಕೇಳೋರಿಲ್ಲ, ಭತ್ತ ಅಲ್ಪ ಸ್ವಲ್ಪ ದರ ಇದೆ. ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಾಟೀಲ್ ನಡಿಯಾಳ್ ಅವರ ನೇತೃತ್ವದಲ್ಲಿ ಎಲ್ಲ ಮಂಡಲಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಆಗಿದೆ. ನಾಳೆ ಬೆಳಗ್ಗೆ ಮಂಗಳವಾರ 10 ಗಂಟೆಗೆ ಪಾದಯಾತ್ರೆ ಮುಖಾಂತರ ಸುವರ್ಣಸೌಧ ಮುತ್ತಿಗೆ ಸುವರ್ಣಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದ್ರ ಮಧ್ಯೆ ನಮ್ಮ ದಾವಣಗೆರೆ SP ಅವರು ನನಗೆ ಕರೆ ಮಾಡಿಲ್ಲ. ಯಾರು ನನಗೆ ಪೊಲೀಸರು ಕೇಳಿದ್ರು, ಈ ಜಿಲ್ಲೆಯಿಂದ ರೈತರು ಹೋಗ್ತಿದ್ರೆ ನೀವು ಹೋಗ್ತೀರಿ ಅಂತ ಕೇಳಿದ್ರು. ಹೋಗ್ತೀವಿ ಅಂತ ಹೇಳಿ ನಮ್ಮ ಕೆಲವು ಮುಖಂಡರುಗಳಿಗೆ SP ಆಫೀಸಿಂದ ಕರೆ ಮಾಡಿ ಯಾರ್ಯಾರು ಹೋಗ್ತೀರಿ, ಹೋಗೋದು ಬೇಡ, ಮನವೊಲಿಸಿ ಅಂತ ಹೇಳಿದ್ರೆ, ಅರೆ ನೀವ್ಯಾರ್ರಿ SP ಅವರೇ ಮನವೊಲ್ಸಕ್ಕೆ? ನಮ್ಮ ಹಕ್ಕು. ರೈತರ ಪರ ಹೋರಾಟ ಮಾಡಿದ್ರೆ ಮನವೊಲಿಸ್ಬೇಕಂತ ನಿಮಗೆ ಅಂದ್ರೆ ಸರ್ಕಾರ ಏಜೆಂಟ್ರಿ ನೀವು? ನನಗೆಲ್ಲ ತಾಕತ್ತಿಲ್ಲ. ನಮ್ಮ ಕೆಲವು ಮುಖಂಡರುಗಳಿಗೆ, ನಮ್ಮ ಲೋಕಿಕೆರೆ ನಾಗರಾಜ್ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರು ಮನವೊಲಿಸಿ SP ಆಫೀಸಿಂದ ಕರೆ ಮಾಡಿದ್ದಾರೆ. ಮನವೊಲಿಸಿ ಇಲ್ಲದೆ ಇದ್ರೆ ಅವರನ್ನ ಬಂಧಿಸಬೇಕಂತ ಹೇಳಿದಾರಂತೆ. ನಾನು ಕೇಳ್ತೀನಿ, ಅರೆ ರಾಜ್ಯ ಭಾರತೀಯ ಜನತಾ ಪಾರ್ಟಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ಮಂಡಲಗಳಲ್ಲಿ ಹೋರಾಟ ಆಗಿದೆ, ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಆಗಿದೆ. ಬಹುಶಃ ಈ ದೇಶದ ಇತಿಹಾಸದಲ್ಲಿ ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು 2 ತಾಲೂಕು ಕೇಂದ್ರಗಳು 5 ಹೋಬಳಿಲಿ ಬಂದ್ ಮಾಡಿದ್ವಿ. ಅದ್ರ ಕಿಚ್ಚು ರಾಜ್ಯದ ಉದ್ದಗಲಕ್ಕೆ ಹಚ್ಚಿದೆ. ಒಂದು ನಿಮಿಷ ನಾನು ಹೇಳ್ತೀನಿ, ಒಂದು ನಿಮಿಷ ಹೇಳೋಣ. ನಾನು ಹೇಳಿರ್ಕೊಡಿ. ನಾವು ಹೋರಾಟದ ಪ್ರತಿಫಲ ಮೆಕ್ಕೆಜೋಳ ಪ್ರತಿ ದಿವಸ ನಿಮ್ಮ ಮಾಧ್ಯಮಗಳಲ್ಲಿ, ಪ್ರಿಂಟ್ ಮೀಡಿಯಾಗಳಲ್ಲಿ ವರದಿ ಆಗ್ತದೆ. ಆದರೆ ವರದಿಯಾಗಿದೆ, ಅದೇ ಸರ್ಕಾರ ನೆಪ ಮಾತ್ರಕ್ಕೆ ಆದೇಶ ಪತ್ರ ಕೊಡಿದರೆ ನಾವು ಹೇಳ್ತಾ ಇದೀವಿ, ತಕ್ಷಣ
ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಇಲ್ಲಿ ನಿಲ್ಲಲ್ಲ. ರೈತನ ಪರವಾಗಿ, ಅನ್ನದಾತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಬಂದ್ವಿ. ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಕೇಂದ್ರ ಸರ್ಕಾರ ಯಡಿಯೂರಪ್ಪನವರು ಬೆಲೆ ಮಾಡಿ ತೋರಿಸಲಿಲ್ಲ. ರಾಜ್ಯದ ಬೊಕ್ಕಸದಿಂದ ಆವರ್ತ ನಿಧಿ ಹಣವನ್ನು ಬಿಡುಗಡೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ವಿ. ನಮ್ದು ಈಗಲೂ ಡಿಮ್ಯಾಂಡ್ ಇದೆ, ಸರ್ಕಾರ ನೇರವಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಹಾಲಿನ ಒಕ್ಕೂಟದವ್ರು ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಡಿಸ್ಟಿಲರಿ ಮಾಲೀಕರು ನಮಗೆ 1708 ರೂಪಾಯಿ ಮೆಕ್ಕೆಜೋಳ ಸಿಗುತ್ತೆ, ನಾವೇ ಕೆಲಸ 400 ರೂಪಾಯಿ ಮೆಕ್ಕೆಜೋಳ ತಗೊಳಲ್ಲ ಅಂತ ಹೇಳ್ತಾರೆ. ಇದ್ರ ಮಧ್ಯೆ ಪೊಲೀಸರು SP ಅವರು ನಮ್ಮ ಮುಖಂಡಗಳಿಗೆ ಕರೆ ಮಾಡಿಸಿ ಹೋಗೋದ್ ಬೇಡ ಮನವೊಲಿಸಿ ಬಂಧಿಸ್ತೀವಿ ಅಂತ ಹೇಳ್ತಾರೆ. ಬಂಧಿಸಕ್ ಸಾಧ್ಯನೇ ಇಲ್ಲ. ನಿಮಗೆ ತಾಕತ್ತಿದ್ರೆ ಬಂಧಿಸಿ ಹೇಳಿ ಸವಾಲ್ ಹಾಕ್ತೀನಿ ನಾನು. ಬೆಳಗಾವಿಗೆ ಹೋಗ್ತಾರೆ. ನನಗೆ ಕರೆ ಮಾಡಿದ್ರು, ಅಂದ್ರೆ ಬಂಧಿಸ್ತೀವಿ ಅಂತ ಹೇಳಲಿಲ್ಲ. ಎಷ್ಟು ಜನ ಹೋಗ್ತೀರಿ, ಏನು, ಯಾವ ರೀತಿ ಅಂದ್ರೆ ನನಗೆ ಕೇಳೋ ತಾಕತ್ತಿಲ್ಲ. ಇದು ಸರಿಯಲ್ಲ. ಏನು SP ಅವರು ಈ ಕಾಂಗ್ರೆಸ್ ಸರ್ಕಾರ ಏಜೆಂಟ್ರ ಪೊಲೀಸ್ ಇಲಾಖೆ ಮೂಲಕ ನಿಮ್ಮ ಹೋರಾಟವನ್ನು ಹತ್ತಿಕ್ಕಬೇಕಂತ ಪ್ರಯತ್ನ ಮಾಡ್ತಾರೆ. ಹತ್ತಿಕ್ಕ ಸಾಧ್ಯನೇ ಇಲ್ಲ. ನಾಳೆನೂ ಬೆಳಗಾಂನಲ್ಲಿ ಅವ್ರು ಇದೇ ರೀತಿ ಸುವರ್ಣಸೌಧ ಮುತ್ತಿಗೆ ಹಾಕಕ್ಕೆ ಬಿಡಲ್ಲ ಅಂತ ಹೇಳಿ ಅಲ್ಲಿ ಈ ಪೊಲೀಸ್ ಕಮಿಷನರು ಮತ್ತು ಈ ರೀತಿ ಉದ್ದಡತನ ಮಾಡ್ತಿದ್ದಾರೆ. ನೀವೇನು ಕಾಂಗ್ರೆಸ್ ಸರ್ಕಾರ ಏಜೆಂಟ್ರ? ರೈತನ ಪರ ಹೋರಾಟ ಮಾಡಿದ್ರೆ ಬಂದ್ಸಕ್ ನೀವ್ಯಾರು? ನಿಮ್ಮ ತಾಕತ್ತಿದ್ರೆ ಬಂಧಿಸಿ ಅಂತ ಹೇಳಿ ನಾವು ಸವಾಲ್ ಹಾಕ್ತೀವಿ.